ನಮಸ್ಕಾರ ನನ್ನ ಎಲ್ಲ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೆ ನಾನು ನಿಮ್ಮ ಲೋಕ ಕನ್ನಡಿಗ. ಸೊ ಗೈಸ್, ಇಷ್ಟಿಷ್ಟ ತುಂಬಾನೇ ವಿಡಿಯೋ ಕಮ್ಮಿ ಬಿಡ್ತಾ ಇದೆ. ಲಾಂಗ್ ಫಾರ್ಮೇಶನ್ ವಿಡಿಯೋಸ್ ತುಂಬಾನೇ ಕಮ್ಮಿ ಬಿಟ್ಟಿದ್ದೀನಿ. ಬರೀ ಶಾರ್ಟ್ಸ್ ಮಾತ್ರ ಡೈಲಿ ಬಿಡ್ತಾ ಇದೆ, ಬಟ್ ಲಾಂಗ್ ಫಾರ್ಮೇಶನ್ ವಿಡಿಯೋಸ್ ಡೈಲಿ ಬಿಡ್ತಾ ಇಲ್ಲ. ಸೊ ಇನ್ಮೇಲೆ ಏನ್ ಮಾಡ್ತೀನಿ ಅಂದ್ರೆ ಆದಷ್ಟು ಯೂಟ್ಯೂಬ್ಗೆ ಟೈಮ್ ಕೊಡ್ತೀನಿ. ಲಾಂಗ್ ಫಾರ್ಮೇಶನ್ ವಿಡಿಯೋಸ್ಗಳನ್ನ ತುಂಬಾನೇ ಬಿಡಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ಸೊ ಗೈಸ್, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ರೀಸೆಂಟ್ ಆಗಿ ಭಾನುವಾರ ಅಂದ್ರೆ ಈ ಸಂಡೇ 20ನೇ ತಾರೀಕು ಒನ್ ಆಫ್ ದ ಬಿಗ್ಗೆಸ್ಟ್ ಯೂಟ್ಯೂಬರ್ ಲೇಖಿ ಗೋಸ್ವಾಮಿ ಅವ್ರದ್ದು ಮೀಟ್ ಅಪ್ ಮತ್ತೆ ಕಾರ್ ಓಪನಿಂಗ್ ಇತ್ತು, ಅವ್ರದ್ದು ಹೊಸ ಕಾರು. ಸೊ ಅದು ವಿಜಯನಗರದಲ್ಲಿ ನಡೀತು. ಸೊ ಅದಕ್ಕೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ದು. ನಾನು ಪಕ್ಕಾ ಲೋಕಲ್. ನಾನು ಯೂಟ್ಯೂಬ್ ಅಲ್ಲಿ ವಿಡಿಯೋಗಳು ಮಾಡಕ್ ಸ್ಟಾರ್ಟ್ ಮಾಡಿದೆ ಟಿಪಿಕಲ್ ಕನ್ನಡಿಗ ಮತ್ತೆ ಲೇಖಿ ಗೋಸ್ವಾಮಿ ಅವ್ರ ವಿಡಿಯೋಸ್ ನೋಡ್ಕೊಂಡು. ಅವ್ರು ಮಾಡಿರೋ ವಿಡಿಯೋಸ್ಗಳು ನೋಡಿ ಅದರಿಂದ ಮೋಟಿವೇಶನ್ ತಗೊಂಡು ನಾನು ಸ್ಟಾರ್ಟ್ ಮಾಡಿದ್ದೀನಿ. ನಿನ್ನೆ ನಡೆದಿದ್ದೊಂದು ಮೀಟಪ್ ನೋಡಿ ನನಗೇನಪ್ಪಾ ಅನಿಸ್ತು ಅಂದ್ರೆ, ಒಬ್ಬ ರಾಜಕಾರಣಿಗೆ ಈ ರೇಂಜಿಗೆ ಸಪೋರ್ಟ್ ಇರಲ್ಲ. ಒಬ್ಬ ರಾಜಕಾರಣಿ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಅವ್ರಿಂದ ಯಾರು ಹೋಗಲ್ಲ. ದುಡ್ಡುಗೋಸ್ಕರ ಎಲ್ಲರೂ ಹೋಗೋದು, ಅದನ್ನ ಪಬ್ಲಿಸಿಟಿ ಮಾಡ್ತಾರೆ. ಬಟ್ ಒಬ್ಬ ಯೂಟ್ಯೂಬರ್ಗೆ ಈ ರೇಂಜಿಗೆ ಫ್ಯಾನ್ ಬೇಸ್ ಇದೆ ಅಂದ್ರೆ ನಿಜವಾಗ್ಲೂ ನಂಬಕ್ಕಾಗಲ್ಲ ಗುರು. ಆ ರೇಂಜಿಗೆ ಅವ್ರೇನ್ ದುಡ್ಡು ಕೊಟ್ಟಿಲ್ಲ, ಬರೀ ಒಂದ್ ಹೇಳಿರೋದಷ್ಟೇ ಮೀಟಪ್ ಮಾಡೋಣ ಅಂತ. ಅದಕ್ಕೆ ಎಷ್ಟು ಜನ ಬಂದಿದ್ರು ಅಂದ್ರೆ ಗುರು, ಗ್ರೌಂಡ್ ಫುಲ್ ಜನ. ನೋಡ್ಕೊಂಡ್ ಬನ್ನಿ. ನೋಡಿದ್ರಾ ಯಾವ ರೇಂಜ್ ಜನ ಬಂದಿದ್ರು ಅಂತ? ಇದಕ್ಕೆ ಹೇಳೋದು ರಿಯಲ್ ಯೂಟ್ಯೂಬರ್ ಪವರ್ ಅಂತ. ಯೂಟ್ಯೂಬ್ ಇಂದ ಸೋಷಿಯಲ್ ಮೀಡಿಯಾದಿಂದ ನಾವು ಏನ್ ಬೇಕಾದ್ರೂ ಆಗ್ಬೋದು, ಬಟ್ ನಾವು ಹೋಗೋ ದಾರಿ ಸರಿ ಇರ್ಬೇಕಷ್ಟೇ. ನನಗೆ ಅಲ್ಲಿ ಬಂದಿರೋ ಜನಗಳು ನೋಡ್ಬಿಟ್ಟು ಹೆಂಗ ಅನ್ನಿಸ್ತು ಅಂದ್ರೆ ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ಒಬ್ಬ ಯೂಟ್ಯೂಬರ್ಗೋಸ್ಕರ ಅಷ್ಟು ಜನ ಬಂದಿದ್ದಾರೆ ಅಂದ್ರೆ ಎಲ್ಲೆಲ್ಲಿಂದ ಬಂದಿರ್ತಾರೋ ಗೊತ್ತಿಲ್ಲ. ನನಗೊಂಥರ ಅಲ್ಲಿ ಮೋಟಿವೇಶನ್ ಸಿಕ್ತು. ನಾನು ಒಬ್ಬ ದೊಡ್ಡ ಯೂಟ್ಯೂಬರ್ ಆಗ್ಬೇಕು, ಈ ತರ ಜನರ ಪ್ರೀತಿ ಸಂಪಾದನೆ ಮಾಡ್ಬೇಕು ಅನ್ನಿಸ್ತು ಅಲ್ಲಿ ನೋಡಿದಾಗ. ನಿಜವಾಗ್ಲೂ ಗುರು, ಬೇಕಾದ್ರೆ ಯೂಟ್ಯೂಬ್ ಇಂದ ದುಡ್ಡು ಬರುತ್ತೆ ಅದಕ್ಕೋಸ್ಕರ ಮಾಡ್ತಾರೆ, ಇದು ಸೆಕೆಂಡ್ರಿ. ಅಲ್ಲಿ ಆ ಸೆಕೆಂಡ್ರಿ ಬಿಡಿ ಅದನ್ನ. ಬಟ್ ಜನರು ಪ್ರೀತಿ ಸಂಪಾದನೆ ಮಾಡೋದಿದೆಯಲ್ಲ, ಅದು ನಿಜ ತುಂಬಾ ಕಷ್ಟಗಳು. ಎಲ್ರು ಯೂಟ್ಯೂಬರ್ ತುಂಬಾ ಜನ ಇರ್ತಾರೆ, ಬಟ್ ಎಲ್ರು ಈ ತರ ಪ್ರೀತಿ ಸಿಗಲ್ಲ. ನೆನ್ನೆ ನಡೆದ ಈವೆಂಟ್ ಅಲ್ಲಿ ಕೆಲವರು ವಾಲಂಟಿಯರ್ಸ್ ಬಂದಿದ್ರು, ಹುಡುಗರ ಮಕ್ಳು ಕಳ್ಸಿದ್ರು. ಅದು ಆಲ್ಮೋಸ್ಟ್ ನಂಗೆ ಪ್ರಮೋಷನ್ಗೋಸ್ಕರ ಅನ್ಸುತ್ತೆ. ಒಂದು ಕಂಪ್ನಿ ಅಮ್ಮಿಂಗ್ ಬರ್ಡ್ ಅನ್ಸುತ್ತೆ, ಅಮ್ಮಿಂಗ್ ಬರ್ಡ್ ಕಂಪ್ನಿಯಿಂದ ಕೆಲವು ಹುಡುಗನ ಕಳ್ಸಿದ್ರು. ಅವ್ರು ಯಾವ ರೇಂಜ್ಗೆ ಇದಾರೆ ಅಂದ್ರೆ ಗುರು, ಇರೋ ಹುಡುಗ ಕಂಟ್ರೋಲ್ ಮಾಡಕ್ ಚಾನ್ಸ್ ಇಲ್ಲ. ಎಲ್ಲ ಆಲ್ಮೋಸ್ಟ್ ಚಿಕ್ಕ ಚಿಕ್ಕ ಹುಡುಗರೇ ಇರೋದು, ದೊಡ್ಡವ್ರು ಯಾರು ಇಲ್ಲ. ಆಲ್ಮೋಸ್ಟ್ ಚಿಕ್ಕ ಚಿಕ್ಕ ಹುಡುಗರು, ಆಲ್ಮೋಸ್ಟ್ ಒಂದು 13-14 ವರ್ಷ ಸ್ಕೂಲ್ಗೆ ಹೋಗೋ ಮಕ್ಕಳೇ ಅನ್ಸುತ್ತೆ ಎಲ್ರುವೆ. ಆ ಹುಡುಗನ ಕಳ್ಸಿದ್ದಾರೆ ಅಲ್ಲಿ ವಾಲಂಟಿಯರ್ಸ್ ಆಗಿ. ಪಾಪ ಅವ್ರಿಗೆ ಎಲ್ಲಿಂದ ತಳ್ತಾರೋ, ಸ್ಟ್ರೆಂತ್ ಬೇಕಲ್ಲ ಅವ್ರಿಗೆ ತಳ್ಳಕ್ಕೆ. ಯಾರು ತಡೆಯಕ್ ಆಗ್ತಾ ಇಲ್ಲ, ಎಲ್ಲ ಸ್ಟೇಜ್ ಮೇಲೆ ಹೋಗ್ತಾ ಇದಾರೆ, ಆದ್ರೆ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ನಾನ್ ಏನ್ ಮಾಡ್ದೆ, ಸ್ವಲ್ಪ ಹೊತ್ತು ಕೆಳಗಡೆ ನಿಂತ್ಕೊಂಡು ನೋಡ್ದೆ. ಆಮೇಲೆ ಎಲ್ಲ ಸ್ವಲ್ಪ ಜನ ಮೇಲೆ ಹೋಗ್ತಾ ಇದ್ರು, ಸೈಡ್ ಇಂದ ಹೋಗೋಣ ಅಂತ ಹೋದೆ. ಪಾಪ ಒಂದ್ ಹುಡುಗ ನಿಂತಿದ್ದ, ನಾನು ಹೋಗ್ತಿದ್ದಂಗೆ ಸೈಡ್ಗೆ ಹೋಗುವ ಅಂದೆ. ನಾನು ಒಂಟೆ ಹೋಗ್ಬಿಟ್ಟ. ನಾನು ಓಪನಿಂಗ್ ಮಾಡಿದ ಆ ಕಾರ್ನ ಲೇಖಿ ಗೋಸ್ವಾಮಿ ಅವರು ಅವ್ರ ಅಪ್ಪಂಗೋಸ್ಕರ ಗಿಫ್ಟ್ ಮಾಡಿರೋದು. ಸೊ ನಿಜವಾಗ್ಲೂ ಒಂಥರ ಖುಷಿ ಆಗುತ್ತೆ. ತಂದೆಗೋಸ್ಕರ ಒಂದ್ ಕಾರ್ ಗಿಫ್ಟ್ ಕೊಡೋದು ಅಂದ್ರೆ ಅದು ಸಣ್ಣ ಮಾತಲ್ವೇ ಅಲ್ಲ, ನಿಜವಾಗ್ಲೂ ದೊಡ್ಡ ವಿಷಯ. ಕಾಸ್ಟ್ ಬಂದು ನಂಗೆ ಅಪ್ರಾಕ್ಸಿಮೇಟ್ ಗೊತ್ತಿಲ್ಲ, ಬಟ್ ಲಕ್ಷಾಂತರ ರೂಪಾಯಿ ಇರುತ್ತೆ. ಅದನ್ನ ಅವ್ರ ಅಪ್ಪಂಗೋಸ್ಕರ ಗಿಫ್ಟ್ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಹ್ಯಾಟ್ಸ್ ಅಪ್ ಬ್ರೋ. ಕೊಡ್ಬೇಕು ಅಂತ. ಸೊ ಆ ಡ್ರೀಮ್ ಇವತ್ತು ನನಗೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಡ್ಯೂಕ್ ಬೈಕ್ ಇಂದ. ಸೊ ಅದನ್ನ ಕೂಡ ಕ್ರೈನ್ ಅಲ್ಲಿ ಮೇಲೆ ಆರಾಮ ಕಾಣಿಸೋ ತರ ನಿಲ್ಸಿದ್ರು. ಅರುಣ ಇಲ್ಲೇ ಅವನೇ
Z900 ಆ ಗಾಡಿನ ಕೂಡ ಇರಿಸಿದ್ರು. ಆಲ್ಮೋಸ್ಟ್ ಎಲ್ಲರೂ ಫೋಟೋ ಹೊಡ್ಕೋತಿದ್ರು, ಫೋಟೋ ವಿಡಿಯೋಸ್ ಮಾಡ್ಕೋತಿದ್ರು. ನಾನು ಒಂದೆರಡು ಹಂಗೆ ಫೋಟೋ ವಿಡಿಯೋಸ್ ತಗೊಂಡೆ. ಬಟ್ ಇನ್ನೊಂದು ಗಾಡಿ ಬಂದಿತ್ತು Z900, ಮಸ್ತ್ ಸೌಂಡ್ ಗುರು. ಎಕ್ಸಾಸ್ಟ್ ಏನ್ ಹಾಕ್ಸೋರೆ ಅಂದ್ರೆ ಸೌಂಡ್ ಮಾತ್ರ ಭಾರಿ. ಎಲ್ಲ ಲೇಖಿ ಗೋಸ್ವಾಮಿ ಗಾಡಿಗಿಂತ ಆ ಗಾಡಿ ಹತ್ರ ಹೋಗಿದ್ದೆ ಜಾಸ್ತಿ ಜನ. ಹಂಗೆ ಅವರು ಕಾರ್ ಓಪನಿಂಗ್ ಮಾಡಿದ ವಿಡಿಯೋ ಕೂಡ ಇದೆ, ನೋಡ್ಕೊಂಡ್ ಬನ್ನಿ. ನಾವೆಲ್ಲ ಕಾಂಪೌಂಡರ್ದಲ್ಲಿ ಪಂಟ್ರುಗರು. ನಾನು ಆದಷ್ಟು ಕೆಳಗಡೆ ವೇಟ್ ಮಾಡಿದೆ, ಬರ್ತಾರೆ ಕೆಳಗಡೆ ಬರ್ತಾರೆ, ಸೆಲ್ಫಿ ತಗೋಣ, ವಿಡಿಯೋಸ್ ಮಾಡ್ಕೊಳ್ಳೋಣ ಅಂತ. ಬಟ್ ಅಲ್ಲಿರೋ ಜನ ನೂಕಾಟ ಇತ್ತಲ್ಲ, ಸೊ ಅದಕ್ಕೋಸ್ಕರ ಕೆಳಗಡೆ ಬರ್ಲೇ ಯಾರು ಬಂದ್ರು. ಬಟ್ ವಾಪಸ್ ಮೇಲೆ ಹೊಂಟೋಗ್ಬಿಟ್ರು. ಸೊ ಅದಕ್ಕೋಸ್ಕರ ಏನ್ ಮಾಡಿದೆ, ಹಿಂದೆಯಿಂದ ಹೋದೆ. ಸ್ಟೇಜ್ ಮೇಲೆ ಹೋಗಿ ನೋಡ್ತೀನಿ, ಸೊ ಅಲ್ಲಿರೋ ಸುತ್ತಮುತ್ತ ಬೌನ್ಸರ್ಸ್ ಒಳಗಡೆ ಹೋಗಿ ಬಿಡ್ಲಿಲ್ಲ. ಏನ್ ಮಾಡೋದು ವೇಟ್ ಮಾಡ್ತಾ ಇದೆ. ಆದಷ್ಟು ಹೆಂಗಾಗುತ್ತೋ ಹಂಗೆ ವಿಡಿಯೋಸ್ ಮಾಡ್ಕೊಂಡ್ ಬಂದಿದ್ದೀನಿ, ವಿಡಿಯೋಸ್ ನೋಡಿ. ಹಂಗೇನೇನೆ ನಮ್ಮ ಶಾಸ್ತ್ರಿ ಮತ್ತೆ ನಮ್ಮ ಭಾಸ್ಕರ್ ಎಲ್ಲ ಫ್ರೀ ಇದೀನಿ ಅಂದ್ರು. ಸೊ ಕರ್ಕೊಂಡು ಹೋಗಿದ್ದೆ. ನೋಡಿದ್ರೆ ಭಾಸ್ಕರ್ ತಪ್ಪಿಸ್ಕೊಂಡ್ಬಿಟ್ಟಾನೆ. ಆಮೇಲೆ ಏನ್ ಮಾಡ್ದೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ಫೋನ್ ಮಾಡಿದ್ರೆ ಪಿಕ್ ಮಾಡ್ತಾ ಇಲ್ಲ. ಆ ಸೌಂಡ್ ಎಲ್ಲ ಕೇಳಿಸ್ತಾ ಇಲ್ಲ ಗೊತ್ತಿಲ್ಲ, ಬಟ್ ಫೋನ್ ಮಾಡ್ತಾನೆ ಇದ್ದು. ಆಮೇಲೆ ಫೋನ್ ಮಾಡಿದ್ರೆ ಗೇಟ್ ಹತ್ರ ಇದೀನಿ ಅಂತ. ನಾನೇ ಮನೆಗೆ ಹೋಗ್ತಾನೇನೋ ನೋಡ್ಬಿಟ್ಟು ಅನ್ಕೊಂಡ್ ನೋಡಿದ್ರೆ ಆಮೇಲೆ ವಾಪಸ್ ಬಂದ. ಸದ್ಯಕ್ಕೆ ಕಳ್ದೋಗಿದ್ರೆ ಅಪ್ಪ ಅಮ್ಮ ನನ್ ಕೇಳಿರೋದು. ನಾನೇ ಸ್ವಲ್ಪ ಬೋನ್ಸರ್ಸ್ ಅರೇಂಜ್ ಮಾಡಿದ್ರು ಗುರು. ಯಾವ ರೇಂಜ್ ಕಳ್ತಾರೆ ಅಂದ್ರೆ ಗುರು, ಯಪ್ಪ ಎಮ್ಮೆಗಳು ತಳ್ದಂಗ್ ತಳ್ತಿದ್ರು. ಅದ್ರಲ್ಲೊಬ್ಬ ಇದ್ದ ಬ್ಲಾಕ್ ಡ್ರ್ಯಾಗನ್ ತರ, ಸೇಮ್ ಗುರು. ಯಾವ ರೇಂಜ್ ತಳ್ತವನೆ ಅಂದ್ರೆ ಯಪ್ಪ, ನಾನೇ ಒಂದ್ಸರಿ ಹಿಂದೆ ಬಂದು ಬಿದ್ದೋಗ್ಬಿಟ್ಟೆ ಅಂತ ತಳ್ಳಿದ್ಕೆ. ಅದು 3 ಜನ ಮುಂದೆ ಇದ್ರು, ಅವ್ರ ತಳ್ಳಿ ನಾನು ಹಿಂದೆ ಹೋಗಿ ಬಿದ್ದೋಗ್ಬಿಟ್ಟಿದ್ದೆ. ಆ ರೇಂಜ್ ತಳ್ತಿದ್ದ ಗುರು. ಹಂಗೆ ವಿಡಿಯೋಸ್ ಇದೆ, ನೋಡ್ಕೊಂಡ್ ಬನ್ನಿ. ಈವೆಂಟ್ ಬಂದ ಮಸ್ತಾಗಿ ನಡೀತಿದ್ದು ಗುರು. ಆಲ್ಮೋಸ್ಟ್ ಎಲ್ಲರೂ ವಿಡಿಯೋಸ್ ಫೋಟೋಸ್ ತಕೊಂಡು ಆಲ್ಮೋಸ್ಟ್ ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿದ್ರು. ಬಟ್ ಒಬ್ಬ ಡ್ರೈವರ್ ಆಡಿದ ಮಾತಿಂದ ಫುಲ್ ಪ್ರೋಗ್ರಾಮೇ ಕ್ಯಾನ್ಸಲ್ ಆಗೋಯ್ತು. ಅಲ್ಲಿಂದ ಒಬ್ಬ ಡ್ರೈವರ್ ಏನೋ ಮಿನಿಸ್ಟರ್ಗೆ ಏನೋ ಹೇಳಿದಂತೆ. ಅದರಿಂದ ಫುಲ್ ಅವ್ರ ಕಾರ್ಯಕರ್ತರು ಅವ್ರಿರು ಜಗಳ ಮಾಡ್ಕೊಂಡು ಅವ್ರಿಗೆ ಹೊಡ್ಕೊಂಡು ಅಲ್ಲಿಂದ ಪೊಲೀಸ್ ಅವ್ರನ್ನ ಕರ್ಕೊಂಡು ಹೋದ್ರು ಡ್ರೈವರ್ನ. ಯಾರನ್ ಗೊತ್ತಾನ ಎಮ್ಮೆಲ್ಲ ಅಮ್ಮನ್ ಬೆಚ್ಚ ನೀನ್ ನೋಡೋದಿತ್ತು ಹಾಕ್ತಾರೆ. ಇಲ್ಲಿಂದ ನಡ್ಕೊಂಡು ಹೋಗ್ತಾನಂತೆ. ಇವನಿಗೇನಂತೆ ಪರ ಆಚೆ ಕಡೆ ನಡ್ಕೊಂಡು ಹೋಗ್ತಾನಂತೆ. ಇವನಿಗೆ
ಒಂದು ಇನ್ಸಿಡೆಂಟ್ ಆಗಿದ್ದರಿಂದ ಎಂಡ್ ಮಾಡಿದ್ರು ಪ್ರೋಗ್ರಾಮ್ನ. ಸೊ ಗೈಸ್, ಇವತ್ತಿನ ವಿಡಿಯೋಸ್ ಇಷ್ಟೇ. ಸೊ ಗೈಸ್, ಆದಷ್ಟು ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಂಗೆ ಕಮೆಂಟ್ ಕೂಡ ಮಾಡಿ. ಒಬ್ಬ ಕನ್ನಡಿಗರೇ ಬೆಳೆಸಬೇಕು. ಇನ್ನೇನು ಒಂದು 2-3 ಸ್ಟೆಪ್ಸ್ ಇದೆ ಅಷ್ಟೇ ನನ್ನ ಯೂಟ್ಯೂಬ್ ಮಾನಿಟೈಸೇಷನ್ ಆಗೋಕ್ಕೆ. ಆದಷ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.